ಈಗ ಅಸ್ಸಾಂ ಮತ್ತು ಪಾಂಡಿಚೇರಿ, ಪುದುಚೇರಿ ಮೂರನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಗೆಲ್ತಾ ಇರ್ತಾರೆ, ಸತತವಾಗಿ 3 ಬಾರಿ ಗೆಲ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ವಿಶೇಷ ಏನು ಅಂದರೆ ಅಸ್ಸಾಮು ಕೂಡ ಗಡಿ ಭಾಗದಲ್ಲಿರ್ತಕ್ಕಂಥ ರಾಜ್ಯ, ಆಯಕಟ್ಟಿನ ಜಾಗ, ಚೈನಾ ಮತ್ತು ಬಾಂಗ್ಲಾದೇಶಿಗೆ ಸೇರಿದಂಗೆ ಇರ್ತಕ್ಕಂಥದ್ದು. ಅಲ್ಲೂ ಕೂಡ ಸಾಕಷ್ಟು ನುಸುಳುಕೋರರು ಎಲ್ಲ ನುಸುಳುಕೊಂಡು ಅಲ್ಲಿ ಬರ್ತಾಯಿದ್ರು. ಆ ರಾಜ್ಯ ಗೆಲ್ತಕ್ಕಂಥ ಅವಶ್ಯಕತೆ ಇತ್ತು. ಇವತ್ತು 102 ಸ್ಥಾನಗಳನ್ನು ನಮ್ಮ ನಿರೀಕ್ಷೆಗೆ ಮೀರಿ 3ನೇ ಬಾರಿಗೆ ಅಲ್ಲಿ ಅಸ್ಸಾಮಲ್ಲಿ ಗೆದ್ದಿದ್ದೀವಿ. ಇದೆಲ್ಲಕ್ಕಿಂತಲೂ ಕೂಡ ದೇಶವನ್ನೇ ಗೆದ್ದಷ್ಟು ನಮಗೆ ಆನಂದ, ಖುಷಿ ಆಗ್ತಾ ಇರ್ತಕ್ಕಂಥದ್ದು ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲಲ್ಲಿ ಇವತ್ತು ನಾವು ಗೆದ್ದಿರ್ತಕ್ಕಂಥದ್ದು. ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಕೂಡ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಅಧಿಕಾರವನ್ನು ಹಿಡಿಯೋಕ್ಕಾಗಿರಲಿಲ್ಲ, ಇಡೀ ದೇಶದಲ್ಲಿ ಹಿಡಿದ್ರು ಕೂಡ. ಮತ್ತು ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಮತ್ತು TMC ಅವೆರಡೂ ಕೂಡ ದೇಶದ ಪರವಾಗಿ ಕೆಲಸ ಮಾಡಿದಂಥರಲ್ಲ. ದೌರ್ಜನ್ಯಗಳು, ಭ್ರಷ್ಟಾಚಾರಗಳು, ಕೊಲೆಗಳು, ಸುಲಿಗೆಗಳು, ಅತ್ಯಾಚಾರಗಳು ಮತ್ತು ವಿಶೇಷವಾಗಿ ಬಾಂಗ್ಲಾ ಮತ್ತು ರೋಹಿಂಗ್ಯಾಗಳನ್ನು ಮುಕ್ತವಾಗಿ ಒಳಗಡೆ ಬಿಟ್ಕೊಂಡು ಅಲ್ಲಿಂದ ಇಡೀ ದೇಶಕ್ಕೆ ಸರಬರಾಜನ್ನು ಮಾಡ್ತಾಯಿದ್ದಂಥ ಒಂದು ರಹದಾರಿಯಾಗಿತ್ತು. ಸೊ ಅದಕ್ಕೆ ಅಂತ್ಯವನ್ನು ಆಡ್ತಕ್ಕಂಥ ಕೆಲಸವನ್ನು ಆ ಭಾಗದ ಜನ, ದೇಶಭಕ್ತ ಜನ ಮಾಡಿದ್ದಾರೆ. ನಮ್ಮ ನಿರೀಕ್ಷೆಯನ್ನು ಮೀರಿ 208 ಸ್ಥಾನಗಳನ್ನು ಇವತ್ತು ಗೆದ್ದಿರ್ತಕ್ಕಂಥದ್ದು. ನಾವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮಗಳಲ್ಲಿ ಬಾಂಗ್ಲಾದೇಶರು ಯಾರ್ಯಾರು ವಲಸೆ ಬಂದಿದ್ದರು ಅವರೆಲ್ಲ ಕೂಡ ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಬೇರೆಯವರೆಲ್ಲ ಟೀಕೆ ಮಾಡ್ತಾಯಿದ್ರು, ಅವರೆಲ್ಲ ನಮ್ಮ ದೇಶದವರು ಅಂತೇಳಿ. ನಮ್ಮ ದೇಶದವರು ಆದರೆ ಬಾಂಗ್ಲಾದೇಶಕ್ಕೆ ಯಾಕೆ ವಾಪಸ್ ಹೋಗ್ಬೇಕು? ಅವರು SIR ಬಗ್ಗೆ ಟೀಕೆ ಮಾಡ್ತಾಯಿದ್ರು, ಅವರೆಲ್ಲ ಯಾಕೆ ವಾಪಸ್ ಹೋಗಬೇಕಾಯಿತು? ಇವತ್ತು ದೇಶದ ಸುರಕ್ಷತೆಯ ದೃಷ್ಟಿಯಿಂದ ಪಶ್ಚಿಮ ಬಂಗಾಳ ಗೆದ್ದಿರ್ತಕ್ಕಂಥದ್ದು. ಮತ್ತು ಇದಕ್ಕೆ ಈ 3 ರಾಜ್ಯಗಳನ್ನು ಗೆದ್ದಿರೋದಕ್ಕೆ ಅಮೇರಿಕದ ಅಧ್ಯಕ್ಷ ಟ್ರಂಪ್ ಕೂಡ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಈ ಎಲೆಕ್ಷನ್ನ ಮಹತ್ವವನ್ನು ಕೂಡ ನಮಗೆ ತೋರಿಸ್ತಾ ಇದೆ. ಮತ್ತು ಕೇರಳದಲ್ಲೂ ಕೂಡ ನಾವು ಮೊದಲನೇ ಬಾರಿಗೆ 3 ಸ್ಥಾನಗಳನ್ನು ಕೂಡ ಗೆದ್ದಿದ್ದೀವಿ. ವೆಸ್ಟ್ ಬೆಂಗಾಲಲ್ಲೂ ಕೂಡ 2 ಗೆದ್ದಿದ್ದು, 2 ಟರ್ಮ್ ಹಿಂದುಗಡೆಗೆ ಇವತ್ತು ಅಧಿಕಾರಕ್ಕೆ ಬಂದಿದ್ದೀವಿ. ಮುಂದೆ ಕೇರಳ, ತೆಲಂಗಾಣ ಮತ್ತು ನಮ್ಮ ಕರ್ನಾಟಕ ಈ 3 ರಾಜ್ಯಗಳು ಕೂಡ ಭಾಳ ಶೀಘ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ತೆಕ್ಕೆಗೆ ಬರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ನಾವು ನಮ್ಮ ಮುಖಂಡರು ಸೇರಿ ಮಾಡ್ತೀವಿ.